हेलो फ्रेंड्स, वेलकम टू मೈ ಚಾನೆಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ನವಿಲು ಕೋಸಿನ ಸಾಗು ಮಾಡೋಣ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿರುತ್ತೆ. ತುಂಬಾ ಈಸಿ ಮಾಡೋದು. ಚಪಾತಿ, ಪೂರಿ, ದೋಸೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಸಿಪ್ಪೆ ಸುಳಿದ್ಬಿಟ್ಟು. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀನಿ, ಕಟ್ ಮಾಡಿ. ಒಂದೆರಡು ಪೀಸಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ಒಂದು 3 ಲವಂಗ ಇದೆ. ಒಂದೆರಡು ಪೀಸಷ್ಟು ಚಕ್ಕೆ ಇದೆ ನೋಡಿ. 1 ಕಪ್ ಅಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಚ್ಚಕಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸಾಕು. ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ. ಮಸಾಲ ಇದೇ ಥರ ನುಣ್ಣಗಿರಬೇಕು. ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ಸಾಕು, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ. ಸಾಸಿವೆ ಸಿಡಿತಾ ಇದೆ. ಒಂದು ಗರಿ ಕರಿಬೇವು ಹಾಕ್ತಾ ಇದ್ದೀನಿ ನೋಡಿ. ನವಿಲು ಕೋಸನ್ನ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಈ ರೀತಿ ಚಾಪ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿರುತ್ತೆ ಸಾಗುಗೆ ನೋಡಿ. ಇದೇ ಥರ ತೆಳ್ಳುವಿಗೆ ಚಾಪ್ ಮಾಡ್ಕೊಬೇಕು, ಸಣ್ಣದಾಗಿರಬೇಕು. ತುಂಬಾ ಚೆನ್ನಾಗಿರುತ್ತೆ. ಅರ್ಧ kg ಇದೆ. ಇದು ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನವಿಲು ಕೋಸು ಸಾಗು ಚಪಾತಿ, ಪೂರಿ, ದೋಸೆಗಂತೂ ಸೂಪರಾಗಿರುತ್ತೆ ನೋಡಿ. ಇದೇ ಥರ ತೆಳ್ಳಗೆ ಹಚ್ಚಬೇಕಾಗತ್ತೆ. ಒಂದು 2 ನಿಮಿಷ ಎಣ್ಣೆಲಿ ಇದನ್ನು ಫ್ರೈ ಮಾಡಬೇಕು ನೋಡಿ. ಒಂದು 2 ನಿಮಿಷ ಇದು ಫ್ರೈ ಮಾಡಿದ್ದೀನಿ ಎಣ್ಣೆಲಿ. ನಾವು ಮಸಾಲೆ ರುಬ್ಬಿಟ್ಕೊಂಡ್ವಲ್ಲ ಮೊದಲಿಗೆ, ಅದನ್ನು ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು, ಜಾಸ್ತಿ ಹಾಕ್ಬಾರ್ದು. ಮಿಕ್ಸ್ ಮಾಡಿ ನೋಡಿ. ನವಿಲು ಕೋಸು ಮುಳುಗಂಗಿದ್ರೆ ಸಾಕು, ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು, ಸಾಂಬಾರು ಆಗ್ಬಿಡತ್ತೆ ನೋಡಿ. ಇಷ್ಟೇ ಹಾಕ್ಬೇಕಾಗತ್ತೆ ನೀರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 1 ವಿಜಿಲ್ ಕೂಗಿಸಿ ಸಾಕು. ನವಿಲು ಕೋಸು ತುಂಬಾನೇ ಎಳೆದಾಗಿದೆ, ಸೊ ಅದಕ್ಕೆ 1 ವಿಜಿಲ್ ಸಾಕು ನೋಡಿ. ಕುಕ್ಕರ್ ಕುಗಿಯಾರಿ ತಣ್ಣಗಾಗಿದೆ. ಲಿಡ್ ಓಪನ್ ಮಾಡೋಣ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಸಾಕು. ಈಗ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ, ಪೂರಿ, ದೋಸೆಗೆಲ್ಲ ನೋಡಿ. ನವಿಲು ಕೋಸು ಸಾಗು ರೆಡಿ ಆಯಿತು. ಈಗ ಡಿಶ್ ಔಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ನವಿಲು ಕೋಸು ಸಾಗು ರೆಡಿ ಆಗಿದೆ. ಚಪಾತಿ, ಪೂರಿ, ದೋಸೆಗೆಲ್ಲ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.